ಮಹಡಿ ನಿರ್ಮಿಸಿ ಹಣ ಸಂಪಾದನೆ ಮಾಡುವ ಕಾಲದಲ್ಲಿ ಮನೆಯ ನಿವೇಶನದಲ್ಲಿ ಸುಂದರ ಮಿನಿ ಉದ್ಯಾನವನ ನಿರ್ಮಿಸಿ ಗೃಹಿಣಿಯೊಬ್ಬರು ಪರಿಸರ ಪ್ರೇಮಿಯಾಗಿದ್ದಾರೆ. ಹೌದು, ಇದು ಚಳ್ಳಕೆರೆ ತ್ಯಾಗರಾಜ್ ನಗರದ ಮಯೂರ ಬೇಕರಿ ಸಮೀಪ ವನಸಿರಿ ಎಂಬ ನಿಲಯದ ಅಂಗಳ ಹಾಗೂ ಸುತ್ತಮುತ್ತ ಮನೆಯ ಹೆಸರಿಗೆ ತಕ್ಕ ಉದ್ಯಾನವನವನ್ನು ನಿರ್ಮಿಸಿರುವುದು ಅಚ್ಚರಿ ಮೂಡಿಸಿದೆ ಮತ್ತು ನಗರಸಭೆಯನ್ನ ನಾಚುವಂತೆ ಮಾಡಿದೆ. ನಗರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆ ವಾರ್ಡ್ಗಳಲ್ಲಿ ಉದ್ಯಾನವನಗಳೆಂದು ಮೀಸಲಿಟ್ಟ ಜಾಗದಲ್ಲಿ ಗಿಡ ಮರಗಳು ಕಾಣದೆ ದೇವಸ್ಥಾನಗಳು ಹಾಗೂ ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ದು, ವನಸಿರಿ ನಿಲಯದ ಖಾಲಿ ನಿವೇಶ ಅಂಗಳ ಹಾಗೂ ಮಹಡಿಯ ಮೆಟ್ಟಿಲು ಒಂದಿಷ್ಟು ಜಾಗವನ್ನ ಬಿಡದೆ ಅಲಂಕಾರಿಕ ಬಳ್ಳಿ ಸಸಿಗಳನ್ನು ಬೆಳೆಸಿ ಹೂವಿನ ಪರಿಮಳವನ್ನ ಹೀರಲು ಜೇನಿನ ಹುಳು, ಪತಂಗ, ದುಂಬಿ ಪಕ್ಷಿಗಳಿಗೆ ಮಿನಿ ಉದ್ಯಾನವನದಲ್ಲಿ ಹಾರಾಡುತ್ತಿರುವ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳಲು ಆನಂದವಾಗುತ್ತದೆ. ಗೃಹಾಲಂಕಾರದಲ್ಲಿ ಮನೆಯ ಒಳ ಆವರಣದ ಅಂಗಳ ಎಷ್ಟು ಮುಖ್ಯವೋ ಹೊರ ಆವರಣ ಅಷ್ಟೇ ಮುಖ್ಯ. ಒಂದು ಮನೆ ಎಷ್ಟೇ ಭವ್ಯವಾಗಿ ಸುಂದರವಾಗಿ ವಿನ್ಯಾಸ ಮಾಡಿದ್ರೂ ಆ ಮನೆಯ ಹೊರಭಾಗ ಬೀಕೋ ಎನ್ನುವಂತಿರಬಾರದು. ಇದರಿಂದ ಕೇವಲ ಕಟ್ಟಡ ವಿನ್ಯಾಸದೊಂದಿಗೆ ಸುತ್ತಮುತ್ತಲಿನ ಪರಿಸರ ಸುಂದರವಾಗಿಟ್ಟುಕೊಳ್ಳಲು ಗೃಹಿಣಿ ಸುಂದರ ಮಿನಿ ಉದ್ಯಾನವನವನ್ನು ನಿರ್ಮಿಸಿ ಪರಿಸರ ಹೀರೋ ಆಗಿದ್ದಾರೆ. ಪರಿಸರ ಪ್ರೇಮಿ ಗೃಹಿಣಿ ಕೋಮಲ ಯಾವ ಗಿಡಗಳನ್ನು ಬೆಳೆಸಿದ್ದಾರೆ ಎಂಬುದನ್ನು ನೀವೇ. ನನ್ನ ಹೆಸರು ಕೋಮಲಾ ಅಂತ. ಚಳ್ಳಕೆರೆಯಲ್ಲಿ ನರ್ಸರಿ ಓಪನ್ ಮಾಡಿದ್ವಿ, ವನಸರಿ ಅಂತ. ಆಗಲೇ ಸ್ಟಾರ್ಟ್ ಮಾಡಿ ಒಂದು 2 years ಆಯ್ತು. ಆಗಲೇ ಇದಕ್ಕೆ ಇನ್ಸ್ಪಿರೇಷನ್ ಏನಂತಂದರೆ, ನಾನು ಮಲೆನಾಡಿಂದ ಬಂದಿರೋದೇ ಇನ್ಸ್ಪಿರೇಷನ್ನು. ಅಲ್ಲಿ ನೋಡಿ ಇಲ್ಲಿ ಹಾರ್ಟ್ ಪ್ಲೇಸಲ್ಲಿ ನಾನು ಒಂದು ಸ್ವಲ್ಪ ಗಿಡಗಳನ್ನು ಬೆಳೆಸಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಹಂಗೇ ನನ್ನ ಓನಾಗಿ ಸ್ಟಾರ್ಟ್ ಮಾಡಿದವಳು. ಆಮೇಲೆ ಮಾರಾಟ ಮಾಡಿದ್ರೆ ಹೆಂಗಿರುತ್ತೆ, ಇಲ್ಲಿ ಗಿಡಗಳನ್ನ ಎಲ್ಲರಿಗೂ ತಿಳಿ ಹೆಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಏನು ಮಾಡೋದು ಸರ್? ಆಮೇಲೆ ನೀವು ಪರಿಸರ ಇದ್ರ ಬಗ್ಗೆ ಬೆಳೆಸೋಕ್ಕೆ ಏನು ಪ್ರೇರಣೆ ಅಂದರೆ, ನಾನು ಮೂಲ ಮಲೆನಾಡಿಂದ ಬಂದಿರೋದೇ ಪ್ರೇರಣೆ ನನಗೆ. ಇಲ್ಲಿ ನನಗೆ ಗಿಡ ಬೆಳೆಸೋಕ್ಕೆ ತುಂಬ ತೊಂದರೆ ಆಗ್ತದೆ. ಏನೇನು ಗಿಡ ಬೆಳೆಸಿರ? ಇಂಡೋರ್ ಪ್ಲ್ಯಾಂಟು, ಔಟ್ಡೋರ್ಸು, ರೋಸು, ಎಲ್ಲ ಥರದ್ದು ಬೋನ್ಸಾಯಿ, ಮತ್ತು ಶಾರ್ಟ್ ಪ್ಲ್ಯಾಂಟು, ಕ್ಯಾಕ್ಟಸ್ಸು, ಆಮೇಲೆ ಇದು ಸಕ್ಲೆಂಟ್ಸು, ಎಲ್ಲ ಥರದ ವೆರೈಟಿ ಮಾಡ್ತೀವಿ. ತೋಟದಲ್ಲಿ ಬೆಳೆತಕ್ಕಂಥ ಎಲೆ ಬಳ್ಳಿ, ಕಾಳುಮೆಣಸು ಸಹ ಬೆಳೆದಿರಾ? ಈ ನಾರ್ಮಲ್ ಆಗಿ 150ಇಂದ 25,000 ತನಕ ಸಿಗುತ್ತೆ ನಮಗೆ. ಅದು 25,000, ಅದು ಬಂತು, ಅದು 25,000, ಇದು 10,000, ಇದು 10,000. ಇವೆಲ್ಲ 2,500, 3,000 ಹಿಂಗೆಲ್ಲ ಬರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸಣ್ಣದಿಂದ 150. ಇದು ಮನೆ ಒಳಗಡೆ ಮಾಡೋದು? ಮನೆ ಒಳಗಡೆ ಇದು ಬರೋದು, ಅದು ಬರುತ್ತೆ. ಮನೆ ಒಳಗಡೆ ಫುಲ್ ಬರುತ್ತೆ, ಅದಿರುತ್ತೆ. ಇದ್ರ ಉದ್ದೇಶ ಮಾಡೋ ಮನೆ ಒಳಗೆ ಅದರಿಂದ ಏನಾರ ಅದರಿಂದ ಇದು ಸ್ನೇಕ್ ಪ್ಲಾಂಟು ಮತ್ತು ಇದು ಇಂಡೋರಲ್ಲಿ ಬೆಳೆಸಿದ್ರಲ್ಲ, ಹಾರ್ಟ್ ಪೇಷಂಟ್ಗೆಲ್ಲ ಮತ್ತು ಇದು ಆಕ್ಸಿಜನ್ಗೆಲ್ಲ ಜಾಸ್ತಿ ರಿಲೀಸ್ ಆಗುತ್ತೆ. ಸ್ನೇಕ್ ಪ್ಲಾಂಟ್ಸು ಮತ್ತು ಇದು ಫೈಕಸ್ ಅಂತ, ಫೈಕಸ್ಸು, ಮನಿ ಪ್ಲಾಂಟ್, ಇಂಡೋರ್ ಪ್ಲಾಂಟ್ಸ್ ಎಲ್ಲ ಆಕ್ಸಿಜನ್ ಪ್ಲಾಂಟ್ಸೇ ಎಲ್ಲ.